ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರಫ ಮಂಚಿ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ದೂರು ಕೊಟ್ಟದ್ದು ಬಿಜೆಪಿಯ ಆರ್ ಅಶೋಕ್ ಅವರಿಗೆ ಇಷ್ಟ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರದಿಂದ ಬಿಜೆಪಿ ಆಡಳಿತದಲ್ಲಿಲ್ಲದ ರಾಜ್ಯ ಸರ್ಕಾರಗಳು ಇಂದು ಎಷ್ಟು ಕಿರುಕುಳ ಅನುಭವಿಸುತ್ತಿದೆ. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ನಿಧಿ NDRF ಹಣವನ್ನು ಬಿಡುಗಡೆಗೊಳಿಸುತ್ತಿಲ್ಲ ಎಂದು, ಅದನ್ನು ಬಿಡುಗಡೆಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಬೇಕೆಂದು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದು ದೂರು ನೀಡಿತು. ಆರ್ ಅಶೋಕ್ ಅವರಿಗೆ ರಾಜ್ಯ ಸರ್ಕಾರ ತನ್ನ ಹಕ್ಕು ಕೇಳಿದ್ದಕ್ಕೆ ಅಷ್ಟು ಕೋಪ ಯಾಕೆ ಬರಬೇಕು? ಆರ್ ಅಶೋಕ್ ಮಾತ್ರ ಅಲ್ಲ, ಬಿಜೆಪಿ ಉರಿದೆದ್ದಿದೆ ಈಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಯಾಕಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಅದು ಕೈ ಎತ್ತಿ ತೋರಿಸ್ತಾ ಇದೆ, ನೀವು ಹಣ ಕೊಟ್ಟಿಲ್ಲ, ರಾಜ್ಯಕ್ಕೆ ಕೊಡಬೇಕಾದ್ದು ಎಂದು. ಸಿದ್ದರಾಮಯ್ಯ ಸರ್ಕಾರ ಆರ್ ಅಶೋಕ್ ಹೇಳುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದು ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲೇ ಕರಾಳವಾದುದು ಆಗುತ್ತದೆ. ಹೇಗಾಗಲು ಸಾಧ್ಯ? ಆರ್ ಅಶೋಕರಿಗೆ ಗೊತ್ತಾಗಬೇಕಿತ್ತು, ರಾಜ್ಯದ ಹಕ್ಕು ಕೇಳುವುದು ಕರಾಳವಲ್ಲ, ರಾಜ್ಯಕ್ಕೆ ಕೊಡಬೇಕಾದ ಹಣ ಅವರ ಪಾರ್ಟಿಯ ಕೇಂದ್ರ ಸರ್ಕಾರ ತಡೆದಿಟ್ಟುಕೊಳ್ಳುವುದು ಬಹು ಕರಾಳ. ಮಾತ್ರವಲ್ಲ, ಅದು ಮುಂದಕ್ಕೆ ದೇಶದ ಮತ್ತು ರಾಜ್ಯದ ಅಸ್ಥಿರತೆಗೂ ಗಣತಂತ್ರ ವ್ಯವಸ್ಥೆಗೂ ಮಾರಕ ಆಗಬಹುದು. ಹಕ್ಕು ಕೇಳಿದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರವನ್ನು ದೂಷಿಸುವ ಬದಲು ಈ ಬಿಜೆಪಿಯವರು ನಮ್ಮ ಹಕ್ಕನ್ನ, ನಮ್ಮ ರಾಜ್ಯದ ಹಕ್ಕನ್ನ ನೀವು ಕೊಡ್ಬೇಕಾದನ್ನ ಕೊಟ್ಟು ಬಿಡಿ ಎಂದು ಕೇಂದ್ರ ಸರ್ಕಾರಕ್ಕೆ ಹೇಳಬಹುದಾಗಿತ್ತಲ್ಲ. ಹಾಗೆ ಮಾಡುವುದಿಲ್ಲ, ರಾಜಕೀಯ ಮಾಡ್ತಾರೆ. ರೈತರು ಬರದಿಂದ ತತ್ತರಿಸುತ್ತಿರುವ ಈ ದಿನಗಳಲ್ಲಿ ಬರ ಪರಿಹಾರಕ್ಕೆ ಕೊಡಬೇಕಾದ ಹಣವನ್ನು ಕೊಡಲು ರಾಜ್ಯ ಸರ್ಕಾರಕ್ಕೆ ಯಾರು ಹಣ ಕೊಡಬೇಕಿತ್ತೋ ಅವರು ಕೂಡ ಕೊಡಬೇಕು. ಕೇವಲ ರಾಜ್ಯ ಸರ್ಕಾರ ಮಾತ್ರ ಕೊಡುವುದಲ್ಲ. ಯಾಕಂದ್ರೆ ಇದು ಗಣರಾಜ್ಯ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ. ಒಟ್ಟಿನಲ್ಲಿ ರಾಜ್ಯ ಮತ್ತು ರಾಜ್ಯದ ರೈತರು ಬರ ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿ ರೈತರ ಹಿತದೃಷ್ಟಿಯಲ್ಲಿ ಇನ್ನಾದರೂ ಆರ್ ಅಶೋಕ್ ಅವರು ಬಿಜೆಪಿಯ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ಪಾಲನ್ನ ಕೊಡಲಿ ಎಂದು ಒತ್ತಾಯಿಸಬೇಕು. ಹಾಗೆ ಒತ್ತಾಯಿಸುವ ಮನಸ್ಸು ಬಿಜೆಪಿಯವರಿಗೆ ಬರಲಿ ಎಂದು ಜನರು ಇವತ್ತು ಹೇಳ್ತಾ ಇದ್ದಾರೆ. ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನು ದೂಷಿಸುವುದು ಸರಿ, ಆದರೆ ಜನರ ಹಿತಾಸಕ್ತಿಯ ವಿಷಯ ಬಂದಾಗ ಅಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೆದುಕೊಳ್ಳಬಾರದು. ಇದು ಆರ್ ಅಶೋಕರಿಗೂ ಗೊತ್ತಿರಬೇಕು. ಕೇವಲ ಲೋಕಸಭಾ ಚುನಾವಣೆ ಹತ್ತಿರ ಇದೆ ಅಂತ ಹೇಳಿ ಒಟ್ಟಾರೆ ದೂಷಿಸುವ ಕಾರ್ಯ ಆಗಬಾರದು. ಜನರಿಗೆ ಪ್ರಯೋಜನ ಆಗುವಂಥದ್ದು ಯಾರೇ ಮಾಡಲಿ ಅದು ಒಳ್ಳೆಯ ಕೆಲಸ ಆಗುತ್ತೆ. ಒಳ್ಳೆಯ ಕೆಲಸ ಮಾಡುವಾಗ ಅದಕ್ಕೆ ಅಡಚಣೆ ನಿಲ್ಲುವುದು ಅಪರಾಧ ಆಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಯಾವುದೇ ರಾಜ್ಯ ಸರ್ಕಾರ, ವಿಪಕ್ಷಗಳ ಸರ್ಕಾರ ಅದಕ್ಕೆ ಸಲ್ಲಬೇಕಾದ್ದು ಸಿಗದಿದ್ರೆ ಅವರವರ ಪಾಲು ಅವರವರು ಸಿಗಬೇಕು ಅಂತ ನ್ಯಾಯಬದ್ಧ ರೀತಿಯಲ್ಲಿ ಹೋರಾಟ ಮಾಡುವುದು ಮತ್ತು ತಮ್ಮ ಪಾಲು ಕೊಡಿ ಎಂದು ಕೇಂದ್ರ ಸರ್ಕಾರವನ್ನು ಕೇಳುವುದು ಮತ್ತು ಅದು ಸಿಗದಿದ್ದಾಗ ನ್ಯಾಯಾಲಯಕ್ಕೂ ಹೋಗುವುದು ಸಾಂವಿಧಾನಿಕವಾದದ್ದೇ, ಸಂವಿಧಾನ ವಿರೋಧಿಯಾದುದಲ್ಲ. ಅಲ್ಲ, ನ್ಯಾಯ ವ್ಯವಸ್ಥೆ ಕೋರ್ಟು ಇರುವುದಕ್ಕೆ, ನ್ಯಾಯ ಒದಗಿಸುವುದಕ್ಕೆ. ಅದು ಜನರಿಗಿರಲಿ, ಸರ್ಕಾರಕ್ಕೆ ಇರಲಿ, ಯಾರಿಗೇ ಇರಲಿ ನ್ಯಾಯ ಸಿಗಲೇಬೇಕು. ಅದಕ್ಕಾಗಿ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಬಿಜೆಪಿಯವರಿಗೋ ಕಾಂಗ್ರೆಸ್ನವರಿಗೋ ಜನಸಾಮಾನ್ಯರಿಗೋ ಎಂದೇನಿಲ್ಲ, ಎಲ್ಲರಿಗೂ ನ್ಯಾಯ ಸಿಗಬೇಕು. ಇದು ಪ್ರಜಾತಂತ್ರದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ್ದು. 2014 ನಂತರ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ, ಅದು ಬಿಜೆಪಿ ಸರ್ಕಾರ, ಅದರ ವರ್ತನೆ ಅಪೇಕ್ಷಿತ ರೀತಿಯಲ್ಲಿಲ್ಲ. ರಾಜ್ಯ ಸರ್ಕಾರಗಳ ಕುರಿತು ಅದು ಕೂಡ ಬಿಜೆಪಿಯ ತರ ರಾಜ್ಯ ಸರ್ಕಾರಗಳ ಕುರಿತು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪಾರ್ಟಿ ದಾಳ ಉರಿಸುತ್ತಲೇ ಇದೆ. ಒಂದು ಸರ್ಕಾರವನ್ನೇ ಬುಡಮೇಲು ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಿದ್ರೆ, ಇನ್ನೊಂದು ಕಡೆ ಪ್ರತಿಪಕ್ಷಗಳ ಸರ್ಕಾರ ಇರುವಲ್ಲಿ ರಾಜ್ಯಪಾಲರುಗಳ ಮೂಲಕ ಮತ್ತು ಇನ್ನಿತರ ಯಾವುದಾದ್ರೂ ವಿಧಾನದಿಂದ ಅಸ್ಥಿರಗೊಳಿಸಲು ಆಯಾ ರಾಜ್ಯಗಳ ಪ್ರತಿಪಕ್ಷಗಳ ಸರ್ಕಾರಗಳನ್ನ ಬೀಳಿಸಲು ನೋಡ್ತಾ ಇರ್ತಾರೆ. ನೋಡಿ, ಪಂಜಾಬ್ ಆಮ್ ಆದ್ಮಿ ಸರ್ಕಾರ, ಕೇರಳದ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿರುವ ರಾಜ್ಯಪಾಲರುಗಳು ರಾಜ್ಯ ವಿಧಾನಸಭೆ ಪಾಸು ಮಾಡಿದ ಮಸೂದೆಯನ್ನು ಮಂಜೂರು ಮಾಡದೆ ತಡೆದಿಟ್ಟುಕೊಂಡಿದ್ದಾರೆ ಎಂದು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಇವತ್ತು ದೇಶದ ಜನರಿಗೆ ಗೊತ್ತಿದೆ. ಅಂದ್ರೆ ರಾಜ್ಯಪಾಲರುಗಳು ಚುನಾಯಿತ ಸರ್ಕಾರವನ್ನ ಆಟ ಕಲಿಸ್ತಿದ್ರು. ಕೇರಳದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಮತ್ತು ಪಂಜಾಬ್ ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್ಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಧಾನಸಭೆ ಪಾಸು ಮಾಡಿದ ಮಸೂದೆಗಳಿಗೆ ಅಂಗೀಕಾರ ನೀಡದೆ, ಅಂದರೆ ಮಂಜೂರು ಮಾಡದೆ ತಡೆ ಹಿಡಿಯುವುದು ತಪ್ಪು, ಹೀಗೆ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಿರುವಾಗ ರಾಜ್ಯಗಳ ಹಕ್ಕುಗಳನ್ನು ಮೊಟಕುಗೊಳಿಸುವ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ ಎಂದು ಇನ್ನು ಸಾಕ್ಷ್ಯ ಪುರಾವೆಗಳು ಬೇಕೇ? ಆರ್ ಅಶೋಕ್ ಅವರಿಗೆ, ಬಿಜೆಪಿಯವರಿಗೆ ಇದು ಸಾಕಾಗುವುದಿಲ್ವೇ? ರಾಜ್ಯಪಾಲರುಗಳು ಸ್ವ ಇಚ್ಛೆಯಿಂದ ಹೀಗೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಸೂಚನೆಯ ಮೇರೆಗೆ
ಹೀಗೆಲ್ಲ ಮಾಡುತ್ತಾ ಇದೆ ಎಂದು ಜನರು ಅರಿತಿದ್ದಾರೆ. ಇವತ್ತು ಜನರು ಹೆಚ್ಚು ಬುದ್ಧಿವಂತರು, ಹಿಂದಿನಂತಲ್ಲ. ರಾಜಕೀಯ ಬೆಳವಣಿಗೆಗಳ ಕುರಿತು ಒಳ್ಳೆಯ ಜ್ಞಾನವನ್ನು ಹೊಂದಿದ್ದಾರೆ. ಕೇರಳ ಸರ್ಕಾರ ತನ್ನ ವಿಧಾನಸಭೆಯಲ್ಲಿ ಪಾಸು ಮಾಡಿದ ಮಸೂದೆಗಳೊಂದಿಗೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಹಕರಿಸುತ್ತಿಲ್ಲ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ದೂರು ನೀಡಿದೆ. ಈಗ ಆರ್ ಅಶೋಕ್ರಂತಹ ಬಿಜೆಪಿಯವರಿಗೆ ಏನಾಗಬಹುದು? ಯೋಚಿಸಬೇಕಾದ್ದು ಇಲ್ಲಿ ಏನಂದ್ರೆ, ಒಂದು ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರಪತಿಯವರ ವಿರುದ್ಧವೇ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಿಜೆಪಿ ಸರ್ಕಾರ ಹುಟ್ಟು ಹಾಕುತ್ತಿದೆಯಾ? ಹೌದು, ಹುಟ್ಟು ಹಾಕ್ತಾ ಇದೆ. ಇವತ್ತು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳು ತಮ್ಮ ಹಕ್ಕುಗಳನ್ನು ಪಡೆಯಲು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕಾಗಿದೆ. ಅಂಥದ್ರಲ್ಲಿ ಬಿಜೆಪಿಯವರು ಕೇಂದ್ರ ಹೀಗೆ ಮಾಡುವುದೆಲ್ಲ ಗನಾಂಧಾರಿ ಕಾರ್ಯ ಅಂತಲೇ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಜನರಿಗೆ ಗೊತ್ತು, ಬಿಜೆಪಿ ಇಲ್ಲದ ರಾಜ್ಯಗಳಲ್ಲಿ ಸರ್ಕಾರ ನಡೆಸುವುದು ಪ್ರತಿಪಕ್ಷಗಳಿಗೆ ಎಷ್ಟು ಕಷ್ಟವಾಗ್ತಿದೆ. ದಿಲ್ಲಿ ಉಪರಾಜ್ಯಪಾಲರು ಮತ್ತು ಕೇಜ್ರಿವಾಲ್ ಸರ್ಕಾರದ ನಡುವೆ ಆಗಾಗ ಘರ್ಷಣೆ ಜಟಾಪಟಿ ನಡೀತಾ ಇರ್ತದೆ. ಇಡಿ ಕೇಜ್ರಿವಾಲ್ರನ್ನ ಜೈಲು ಸೇರುವಂತೆ ಮಾಡಿದ್ದು ಇದರಲ್ಲಿ ಎಂತಹ ಧಗೆ ಇದೆ ಎಂದು ಜನರಿಗೂ ಗೊತ್ತಿದೆ. ಅತ್ತ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವ ರಣತಂತ್ರ ಬಿಜೆಪಿ ಹೆಣೆಯುತ್ತಿದೆ ಎಂದು ಸುದ್ದಿ ಆಗ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿಲ್ಲದ ರಾಜ್ಯ ಸರ್ಕಾರಗಳಿಗೆ ಉಪಟಳ ನೀಡುವುದು ಇದು ಬಿಜೆಪಿಗೆ ಸಂತಸದ ವಿಷಯ ಎಂದು ಜನರೇ ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ರಾಜ್ಯಗಳ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರ ಘರ್ಷಣೆಗೆ ಇಳಿಯುವುದು ಯಾಕೆ? ಆ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ, ರಾಷ್ಟ್ರಪತಿಯ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಪರಿಸ್ಥಿತಿ ಹುಟ್ಟು ಹಾಕುವುದು ಯಾಕೆ? ಜನರು ಪ್ರಶ್ನಿಸುತ್ತಿರುವಂತಹ ವಿಷಯಗಳಾಗಿವೆ. ಬಿಜೆಪಿಯೇತರ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳೊಂದಿಗೆ ರಾಜ್ಯಪಾಲರ ಮೂಲಕ ಆಟ ಕೈಸುವುದು ಮತ್ತೊಮ್ಮೆ ಹೇಳಬೇಕಾಗಿದೆ. ಗಣತಂತ್ರ ವ್ಯವಸ್ಥೆಯಲ್ಲೇ ಬಿರುಕು ಮೂಡಿಸುವಂತದ್ದು ಅಪಾಯಕಾರಿಯಾದುದು. ಇದನ್ನು ಬಿಜೆಪಿಯವರು ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ತಮಿಳುನಾಡಿನಲ್ಲಿ ಅಲ್ಲಿನ ರಾಜ್ಯಪಾಲ RN ರವಿ ರಾಜ್ಯಪಾಲರ ಭಾಷಣವನ್ನು ಕೂಡ ವಿಧಾನಸಭೆಯಲ್ಲಿ ಓದದೆ ಅರ್ಧದಲ್ಲಿ ಎದ್ದು ಹೋದದ್ದು ಕೂಡ ನಡೆದಿದೆ. ಕೇರಳದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಒಂದು ಪ್ಯಾರ ಓದಿ ಹೋದದ್ದು ಆಗಿದೆ. ಭಾರತದ ಇತಿಹಾಸದಲ್ಲಿ ಇಂತಹದ್ದು ಇತ್ತೀಚೆಗೆ ಕೇಳಿ ಬರುತ್ತಿರುವಂತಹ ಸುದ್ದಿಗಳು. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಇಂತಹ ಸಂವಿಧಾನಿಕ ಬಿಕ್ಕಟ್ಟು ನಡೀತಾ ಇದೆ ಎಂದು ಇಂತಹ ಬಿಕ್ಕಟ್ಟುಗಳು ಅಷ್ಟಾಗಿ ನಡೆದಿರಲಿಲ್ಲ. ರಾಜ್ಯಗಳಿಗೆ ಸಂವಿಧಾನ ನೀಡಿದ ಹಕ್ಕುಗಳನ್ನು ರಾಜ್ಯಪಾಲರ ಮೂಲಕ ಕೇಂದ್ರ ಒಂದು ಮೊಟಕುಗೊಳಿಸುತ್ತದೆ ಅಥವಾ ನಿಯಂತ್ರಿಸಲು ನೋಡ್ತಾ ಇದೆ. ಇದೇ ತಮಿಳುನಾಡಿನ ರಾಜ್ಯಪಾಲ RN ರವಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ರು ಕಳೆದ ದಿನ ಕೆಂಡಮಂಡಲವಾದ್ದು ನಡೆಯಿತು. ಯಾಕೆ? DMK ಶಾಸಕ ಪೊನ್ಮುಡಿ ಅವರಿಗೆ ಹೈಕೋರ್ಟ್ ನೀಡಿದ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ ಮೇಲೆಯೂ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಶಿಫಾರಸು ಮಾಡಿದರೂ ಸಚಿವರಾಗಿ ರಾಜ್ಯಪಾಲ RN ರವಿ ಪೊನ್ಮುಡಿ ಅವರಿಗೆ ಪ್ರಮಾಣ ವಚನ ಬೋಧಿಸಲು ನಿರಾಕರಿಸಿದ್ದಕ್ಕಾಗಿತ್ತು. ಜಸ್ಟಿಸ್ ಚಂದ್ರಚೂಡ್ರು RN ರವಿ ಸುಪ್ರೀಂ ಕೋರ್ಟ್ನೊಂದಿಗೆ ಘರ್ಷಣೆಗಿಳಿದಿದ್ದಾರಾ ಎಂದು ಕೇಳುವವರೆಗೂ ವಿಷಯ ಹೋಯಿತು. ಮಾತ್ರವಲ್ಲ, ಚೀಫ್ ಜಸ್ಟಿಸ್ ಎಚ್ಚರಿಕೆಯೊಂದಿಗೆ ರಾಜ್ಯಪಾಲರಿಗೆ ಸುಧಾರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಈಗ ರಾಷ್ಟ್ರಪತಿಯವರ ವಿರುದ್ಧ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದೂರು ನೀಡಿದೆ. ಯಾಕೆಂದ್ರೆ ಕೇರಳ ಸರ್ಕಾರದ 4 ಮಸೂದೆಗಳನ್ನ ರಾಷ್ಟ್ರಪತಿಯವರು ಮಂಜೂರು ಮಾಡದೆ ತಡೆ ಹಿಡಿದಿದ್ದಾರೆ ಎನ್ನುವ ಕಾರಣಕ್ಕಾಗಿದೆ. ವಿವಿಗಳ ಕಾನೂನಿನ ತಿದ್ದುಪಡಿ ಮಸೂದೆ ಮತ್ತು ಕೇರಳದ ಸಹಕಾರಿ ಸಂಘಗಳ ತಿದ್ದುಪಡಿ ಮಸೂದೆಯನ್ನ ರಾಷ್ಟ್ರಪತಿಯವರು ಹಿಡಿದಿಟ್ಟುಕೊಂಡಿದ್ದಾರೆ ಎನ್ನುವುದು ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ನೀಡಿದ ದೂರಿನಲ್ಲಿ ತಿಳಿಸಿರುವಂತದ್ದು. ರಾಷ್ಟ್ರಪತಿ, ಕೇಂದ್ರ ಸರ್ಕಾರ, ರಾಷ್ಟ್ರಪತಿಯ ಕಾರ್ಯದರ್ಶಿಯಾದ ಕೇರಳದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಮತ್ತು ಹೆಚ್ಚುವರಿ ಕಾರ್ಯದರ್ಶಿಯವರನ್ನ ಕೇರಳ ಸರ್ಕಾರ ಪ್ರತಿವಾದಿಯನ್ನಾಗಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ದೂರು ನೀಡಿದೆ. ಕೇರಳ ಸರ್ಕಾರ ಹೇಳ್ತಾ ಇರುವುದು, ತಮ್ಮ 4 ಮಸೂದೆಗಳನ್ನ ತಡೆ ಹಿಡಿಯುವಂತೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರಿಗೆ ಸಲಹೆ ನೀಡಿದೆ. ಆದರೆ ಈ ಸಲಹೆ ಸಂವಿಧಾನದ 14ನೇ ಪರಿಚ್ಛೇದದ ಉಲ್ಲಂಘನೆಯಾಗಿದೆ ಎಂದು ಹೇಳುತ್ತಿದೆ ತನ್ನ ಅರ್ಜಿಯಲ್ಲಿ ತಿಳಿಸಿದೆ. ಕೇರಳ ಸರ್ಕಾರದ ವಾದ ಸರಿಯೇ ಎಂದಾದರೆ ದೇಶದ ಒಕ್ಕೂಟ ವ್ಯವಸ್ಥೆಗೆ ಇದಕ್ಕಿಂತ ದೊಡ್ಡ ಪ್ರಹಾರ ಇನ್ನೇನಿದೆ? ಅಂದರೆ ಉದ್ದೇಶಪೂರ್ವಕವಾಗಿ ಬಿಜೆಪಿ ಸರ್ಕಾರ ಬಿಜೆಪಿ ಅಧಿಕಾರದಲ್ಲಿಲ್ಲದ ರಾಜ್ಯ ಸರ್ಕಾರಗಳಿಗೆ ಉಪಟಳ ನೀಡುತ್ತಿದೆ ಎಂದಾಯಿತು. ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದುರಂತ ಆಗಿದೆ. ವೀಕ್ಷಕರೇ, ಇಂತಹ ಬಿಕ್ಕಟ್ಟಿನ ಸ್ಥಿತಿಯಿಂದ ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ದೇಶವನ್ನು ಪಾರು ಮಾಡಬೇಕಾದ್ದು ಜನರ ಕರ್ತವ್ಯ. ಪ್ರಜಾಪ್ರಭುತ್ವವನ್ನ ಉಳಿಸಬೇಕಾದ್ದು ಜನರ ಕರ್ತವ್ಯ. ಅಧಿಕಾರಕ್ಕೆ ಬಂದವರು ತಮ್ಮ ಯಾವುದೋ ಒಂದು ಎಜೆಂಡಾವನ್ನು ದೇಶದ ಮೇಲೆ ಹೇರುವುದನ್ನು ತಡೆ ಹಿಡಿಯಬೇಕಾಗಿದೆ. ಖಂಡಿತ ಇದಕ್ಕೆ ಜನರು ಸಮರ್ಥರು. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದೆ. ಜನರು ಹಿಂದಿನಂತಲ್ಲ ಹೆಚ್ಚು ಬುದ್ಧಿವಂತರು. ಇಂಥವರನ್ನು ಅಧಿಕಾರದಿಂದ ಕಿತ್ತು ದೂರ ಎಸೆಯುವಷ್ಟು ಶಕ್ತಿ ಅವರಲ್ಲಿದೆ. ಓಟು
ಅವರ ಶಕ್ತಿಯಾಗಿದೆ. ಬಹುಶಃ ಚುನಾವಣೆಯಲ್ಲಿ ಇಂಥವರ ವಿರುದ್ಧ ಪ್ರಜ್ಞಾವಂತ ಮತದಾರರು ಮತ ಚಲಾಯಿಸುತ್ತಾರೆ ಎಂದು ನಿರೀಕ್ಷಿಸಬಹುದು. ಹೌದು, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯವನ್ನು ರಕ್ಷಿಸಿದಂತಾಗುವುದು ಜನರ ಕೈಯಲ್ಲಿರುವಂತಹ ಶಕ್ತಿಯ ಮೂಲಕ ಸಾಧ್ಯ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದೆಂದರೆ ಜನರು ತಮ್ಮ ಅಸ್ತಿತ್ವವನ್ನ ರಕ್ಷಿಸಿದಂತಾಗುತ್ತದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಹರಪ ಮಂಚಿ. ಜೈ ಭಾರತ್.